ಗಂಡನ್ನ 14 ಪೀಸಸ್ ಆಗಿ ಕಟ್ ಮಾಡಿಬಿಟ್ಟು ಒಂದು ಡ್ರಮ್ಮಲ್ಲಿ ಹಾಕಿ ಸಿಮೆಂಟ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಸ್ಮೆಲ್ ಆಚೆ ಬರಬಾರ್ದು ಅಂತ ಹೇಳ್ಬಿಟ್ಟು ಬಾಯ್ ಫ್ರೆಂಡ್ ಜೊತೆ 14 ದಿನ ಟ್ರಿಪ್ ಹೋಗ್ತಾಳೆ. ಈ ಕಂಪ್ಲೀಟ್ ಮಸ್ಕಾನ್ ವಿಷಯ ಏನಂತ ತಿಳ್ಕೊಳ್ಳೋಣ. ಜಸ್ಟ್ ಒಂದು 2 ಮಿನಿಟ್ಸ್ ಟೈಮ್ ಕೊಡಿ, ಕಂಪ್ಲೀಟ್ ಇಶ್ಯೂನ ಹೇಳ್ಬಿಡ್ತೀನಿ. ಲವ್ ಮಾಡಿ ಮದುವೆ ಆಗ್ತಾರೆ, ಮನೆಯಲ್ಲೆಲ್ಲ ಒಪ್ಪಿಸಿ. ಆ ಥರ ಅವನು ಬಂದು ನಾವಿಯಲ್ಲಿ ಮರ್ಚೆಂಟ್ ನೇವಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಸ್ಯಾಲ್ರಿ ಸಾಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು UK ಹೋಗಿ ಅಲ್ಲಿ ಲೈಕ್ ಒಂದು ಬೇಕ್ರಿಯಲ್ಲಿ ಕೆಲಸ ಮಾಡಿ ನಾನು ದುಡ್ಡು ಜಾಸ್ತಿ ಸಂಪಾದನೆ ಮಾಡ್ತೀನಿ, ನಮ್ಮ ಮಗುಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗಂಡ UK ಹೋಗ್ತಾನೆ. ಒಂದು 4-5 ಸಲ ಬಂದು ಹೋಗ್ತಾ ಇರ್ತಾನೆ. ಈ ಅಮ್ಮಗೆ ಮಸ್ಕಾನ್ಗೆ ಮನೇಲಿ ಇದ್ದು ಬೋರ್ ಆಗಿ ಲೈಕ್ ಯಾವುದೋ ಸ್ಕೂಲ್ಸ್ದು ಕಾಲೇಜಸ್ದು ಈ ಬ್ಯಾಚಸ್ದು ಒಂದು ಇದಿರುತ್ತಲ್ಲ, ಅಲುಮಿನಿ ಥರ ಗ್ರೂಪ್ಸ್ ಥರ, ಅದರಲ್ಲಿ ಒಂದು ಹೆಸರು ತಗೊತಾಳೆ. ಲೈಕ್ ಅವನ ಹೆಸರು ಸಾಹಿಲ್ ಅಂತ. ಅವನು ಇವ್ರಿಗಿಂತ 2 ವರ್ಷ ಚಿಕ್ಕವರು. ಅವ್ರ ಜೊತೆ ಚಾಟ್ ಮಾಡ್ತಂಗೆ ಕಾಲ್ ಮಾಡ್ತಾ ಸಪ್ರೇಟಾಗಿ ಮಾಡ್ತಾ ಅವನು ಲೈಕ್ ಎಲ್ಲ ಪರ್ಸ್ನಲ್ ಥಿಂಗ್ಸ್ ಹೇಳ್ಕೊಳ್ಳೋದು ಇದೆಲ್ಲ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಏನು ಸ್ಕೆಚ್ ಆಗ್ತಾಳೆ ಅಂದರೆ, ಅವನು ಈ ಮಸ್ಕಾನ್ ಹತ್ರ ಅವರ ತಾಯಿ ಬಗ್ಗೆ ಎಲ್ಲ ಹೇಳಿರ್ತಾಳೆ. ಸ್ನ್ಯಾಪ್ಚಾಟ್ನ ಯೂಸ್ ಮಾಡಿಕೊಂಡು ಅವ್ರ ತಾಯಿ ಹೆಸರಲ್ಲಿ ಒಂದು ID ಕ್ರಿಯೇಟ್ ಮಾಡಿಕೊಂಡು ಮಸ್ಕಾನ್ನ ಲೈಕ್ ಮ್ಯಾನ್ಪ್ಲೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಅವ್ನು ಕಂಪ್ಲೀಟ್ ರೂಮ್ ಎಲ್ಲ ದೆವ್ವಗಳ ಫೋಟೋಸು ಈ ಥರ ಎಲ್ಲ ಅವ್ನು ತುಂಬಿಸ್ಕೊಂಡ್ಬಿಟ್ಟು ಅವನೊಂದು ಟ್ರಾನ್ಸ್ಗೆ ಕಳಿಸ್ಬಿಟ್ಟಿರ್ತಾಳೆ. ಪ್ಲಸ್ ಹೆವಿ ಡ್ರಗ್ಸ್ ತಗೊತಿರ್ತಾಳೆ. ಯಾರು? ಮಸ್ಕಾನ್ ಪ್ಲಸ್ ಸಾಹಿಲ್ ಇಬ್ಬರು ತಗೊತಿರ್ತಾರೆ. ಆ್ಯಂಡ್ ಫೈನಲ್ ಆಗಿ ಮಸ್ಕಾನ್ಗಿರೋ ಒಂದೇ ಒಂದು ಅಡ್ಡ ಅಂತ ಹೇಳಿದ್ರೆ ಅದು ಗಂಡ. ಅವ್ನು ಸರ್ಪ್ರೈಸ್ ಕೊಡೋಕ್ಕೆ 23 ಅವ್ರ ಮಗಳ ಬರ್ಡೇ ಇರುತ್ತೆ, ಅವ್ರು ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಗಂಡ UK ಇಂದ ಇಂಡಿಯಾಗೆ ಬರ್ತಾನೆ. ಅವಾಗ ಏನು ಮಾಡ್ತಾಳೆ, ಇದೇ ಕರೆಕ್ಟಾಗಿ ಚಾನ್ಸ್ ಅಂತ ಹೇಳ್ಬಿಟ್ಟು ಶಾಪ್ಗೆ ಹೋಗ್ಬಿಟ್ಟು ಫುಲ್ ನೈಫ್ಸ್ ಎಲ್ಲ ತೊಗೊಂಬಂದು ಎಲ್ಲ ರೆಡಿ ಮಾಡಿಕೊಂಡು ಸ್ನ್ಯಾಪ್ಚಾಟಲ್ಲಿ ಲವರ್ಗೆ ಫೋನ್ ಮಾಡ್ತಾಳೆ, ಈ ಥರ ಬಂದಿದ್ದಾನೆ, ಇದೇ ಪರ್ಫೆಕ್ಟ್ ಟೈಮು, ಅವನ್ನ ಸಾಯಿಸ್ಬೇಡ ಅಂತ. ಅವನೇನು ಮಾಡ್ತಾನೆ, ಸರಿ ಅಂತ ಹೇಳ್ಬಿಟ್ಟು ಬಂದು ಇಬ್ಬರು ಸಾಯಿಸ್ಬಿಟ್ಟು 14 ಪೀಸಸ್ ಕಟ್ ಮಾಡಿ ಡ್ರಮ್ಮಲ್ಲಿ ಹಾಕಿ ಸಿಮೆಂಟ್ 50 kg ಸಿಮೆಂಟ್ ತೊಗೊಂಬಂದು ಡ್ರಮ್ಮಲ್ಲಿ ಮಿಕ್ಸ್ ಮಾಡಿ ಏನು ಮಾಡ್ತಾಳೆ, ಆ ಮಗುನ ಎತ್ಕೊಂಡು ಹೋಗ್ಬಿಟ್ಟು ಅವ್ರ ಅಮ್ಮ ಮನೇಲಿ ಬಿಟ್ಬಿಟ್ಟು ನನ್ನ ಗಂಡನ ಜೊತೆ ಟ್ರಿಪ್ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಲವರ್ ಜೊತೆ ಟ್ರಿಪ್ ಹೋಗ್ಬಿಡ್ತಾಳೆ 14 ಡೇಸ್. ಆ ಚಿಕ್ಕ ಮಗು ಅವ್ರ ಅಜ್ಜಿಗೆ ಹೇಳ್ತಾ ಇರುತ್ತೆ, ಅಮ್ಮ ಅಪ್ಪ ಡ್ರಮ್ಮಲ್ಲಿ ಇದ್ದಾರೆ ಅಂತ. ಇವ್ರು ಏನಿದೆ ಅಂತ ಗೊತ್ತಾಗಿಲ್ಲ. ಬಟ್ ಟ್ರಿಪ್ಪಿಂದ ವಾಪಸ್ ಬರ್ತಾರೆ. ಅವ್ರ ಅಮ್ಮಗೆ ಅದೇನು ಆ ಮೂಮೆಂಟಲ್ಲಿ ಡ್ರಗ್ಸ್ ತಗೊಂಡ್ಲಿದ್ಲು ಇಲ್ಲ ಗೊತ್ತಿಲ್ಲ, ಬಂದು ನಿಜ ಎಲ್ಲ ಒಪ್ಕೊಂಡ್ಬಿಡ್ತಾಳೆ. ಇಮಿಡಿಯೇಟ್ ಆಗಿ ಆ ಹುಡುಗನ ಕಡೆಯವರು ಕೂಡ ಯಾರು ಈ ಇಶ್ಯೂ ಮೇಲೆ ರಿಯಾಕ್ಟ್ ಆಗಿಲ್ಲ. ಆ ಹುಡುಗಿ ಅವ್ರ ಅಮ್ಮಗೆ ಸೀರಿಯಸ್ ಆಗಿ ಸಲ್ಯೂಟ್ ಅಂತ ಹೇಳ್ಬೋದು. ಇಮಿಡಿಯೇಟ್ ಆಗಿ ಪೊಲೀಸ್ ಅವ್ರ ಹತ್ರ ಹೋಗಿ ಕರ್ಕೊಂಡೋಗಿ ಹ್ಯಾಂಡ್ ಓವರ್ ಮಾಡಿದ್ದಾರೆ ಈ ಅಮ್ಮನ್ನ, ಯಾರನ್ನ, ಮಸ್ಕಾನ್ನ. ಮತ್ತೆ ಸಾಹಿಲ್ನ ಕೂಡ ಪೊಲೀಸ್ ಅವರು ಅರೆಸ್ಟ್ ಮಾಡಕ್ಕೆ ಹೋದಾಗ ಕಂಪ್ಲೀಟ್ ಗೋಡೆಗಳು ಫುಲ್ ದೆವ್ವಗಳ ಫೋಟೋಸು ಇದು ಎಲ್ಲ ಮಾಡಿ ಅವನ್ನ ಒಂದು ಕಂಪ್ಲೀಟ್, ಈಗ ಅವನ್ನ ಈ ಇಶ್ಯೂ ಅಲ್ಲಿ ಅಮಾಯಕ ಸಾಹಿಲ್ನ ತೊಗೊಂಡ್ಬಂದ್ಲು, ಅವ್ನ ಲೈಫ್ ಹಾಳು ಮಾಡಿದ್ಲು. ಪ್ಲಸ್ ಗಂಡನ ಜೊತೆ 100 ಕಾಲ ಬಾಳ್ಬೇಕಾದ್ದು ಬಾಳನ್ನು ಹಾಳು ಮಾಡ್ಕೊಂಡ್ಲು. ಈಗ ಹೋಗಿ ಜೈಲಲ್ಲಿ ಇರ್ತಾಳೆ. ಲಿಟ್ರಲಿ ಗುರು, ಈ ಜನ ಹೆಂಗೆ ಹಾಕ್ಬಿಡ್ತಿದ್ದಾರೆ ಅಂತ ಫಿಲಿಮ್ಸ್ನ ನೋಡ್ಬಿಟ್ಟು, ಫಿಲಿಮ್ಸಲ್ಲಿ ಏನೋ ಒಂದು ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಕಟ್ ಮಾಡಿ ಕುಕ್ಕರು ಈ ಥರ ಎಲ್ಲ ಯೂಸ್ ಮಾಡ್ತಾರೆ. ನೋಡಿದ್ರೆ ಮೊನ್ನೆ ಆ ಕೇರಳ ಇಶ್ಯೂ ನೋಡಿದ್ಮೇಲೆ ಸ್ವಂತ ಲವರ್ಗೆ ವಿಷ ಕೊಟ್ಟು ಸಾಯಿಸಿದ್ಲು. ಆಂಧ್ರದಲ್ಲಿ ಒಂದು ಇಶ್ಯೂ ಅಲ್ಲಿ ಗಂಡ ಹೆಂಡ್ತಿನ ಪೀಸ್ ಮಾಡಿಬಿಟ್ಟು ಕುಕ್ಕರಲ್ಲಿ, ಪ್ರೆಷರ್ ಕುಕ್ಕರಲ್ಲಿ ಡೀಪೋಸ್. ಪ್ರಪಂಚದಲ್ಲಿ ಏನಾಗ್ತಿದೆ ಅಂತ ಸೀರಿಯಸ್ ಆಗಿ ಗೊತ್ತಾಗ್ತಿಲ್ಲ. ಬಟ್ ಈ ಮಸ್ಕಾನ್ ಅಂತೂ ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಕಂಪ್ಲೀಟ್ ಲಾಯರ್ಸ್ ಅವಳನ್ನ ಹೊಡೆಯಕ್ಕೆ ಹೋಗ್ತಾರೆ. ಅಷ್ಟು ಭಯಂಕರವಾದ ಕೇಸ್ ಇದು. ಥ್ಯಾಂಕ್ ಯು ಸೋ ಮಚ್.